ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನನ್ನ ಫೇವ್ರೆಟ್ ಪತ್ರೊಡೆ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೂ 1 ಟೇಬಲ್ ಸ್ಪೂನಷ್ಟು ಮೆಂತೆನ 2 ಗಂಟೆಗಳ ಕಾಲ ನೆನೆಯೋದಕ್ಕಿಡಿ. 4 ಟೇಬಲ್ ಸ್ಪೂನ್ ಧನಿಯಾ ಕಾಳು, 8ರಿಂದ 10 ಒಣಮೆಣಸಿನ್ಕಾಯಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ, ಹಾಗೆಯೇ ನಾನಿಲ್ಲಿ 300 ಗ್ರಾಮ್ನಷ್ಟು ಅಕ್ಕಿನ 2ರಿಂದ 3 ಗಂಟೆಗಳ ಕಾಲ ನೆನೆಸಿ ಇಟ್ಕೋತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಈ ಕಪ್ಪಲ್ಲಿ 2 ಕಪ್ನಷ್ಟು ನಾನು ಕಾಯಿ ತುರಿನ ತಗೊತಾ ಇದ್ದೀನಿ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದು ಬಿಸಿಯಾದ ಮೇಲೆ ಜೀರಿಗೆ, ಉದ್ದಿನ ಬೇಳೆ, ಧನಿಯಾ ಬೀಜ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ. ಅದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡು ಇನ್ನೊಂದ್ಸಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಇದಕ್ಕೆ ಆಗಲೇ ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆ, ಮೆಂತೆ, ಹುಣಸೆ ಹಣ್ಣಿನ ರಸ, ಹಾಗೆ ಅಕ್ಕಿ, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಎಲೆಯನ್ನು ಮಚ್ಚಿ ಇಟ್ಟು ಅದರ ಮೇಲೆ ಪೇಸ್ಟ್ನ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ. ತುಂಬ ದಪ್ಪ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಇದೇ ರೀತಿಯಾಗಿ ನೀವು ಎಲೆ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಒಂದ್ಸಲ ಟೇಸ್ಟ್ ನೋಡಿ. ನಿಮಗೆ ಉಪ್ಪು ಅಥವಾ ಖಾರ ಬೇಕು ಅಂದರೆ ಆವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಪೇಸ್ಟೇ ಮೇನ್ ಆಗಿರುತ್ತೆ ನಮಗೆ ಪತ್ರೊಡೆಗೆ. ಈ ರೀತಿಯಾಗಿ ಒಂದು ಎಲೆ ಕಂಪ್ಲೀಟ್ ಆದಮೇಲೆ ಇದರ ಮೇಲೆ ನಾವು ಇನ್ನೊಂದು ಎಲೆನ ಇದೇ ರೀತಿಯಾಗಿ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ಕೂಡ ಸೇಮ್ ಹೀಗೇ ಆ ಪೇಸ್ಟ್ನ ಸ್ಪ್ರೆಡ್ ಮಾಡ್ತಾ ಹೋಗ್ತೀವಿ. ಇದೇ ರೀತಿಯಾಗಿ ನಾವು 3 ಎಲೆಗಳನ್ನ ಇಟ್ಟು ಪೇಸ್ಟ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ತೋರಿಸ್ತಿರೋ ರೀತಿ ಅದನ್ನು ರೋಲ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಾ ಅಲ್ವಾ, ನಾನಿಲ್ಲಿ ಸೈಡ್ನ ಫೋಲ್ಡ್ ಮಾಡಿ ಅಲ್ಲಿಗೂ ಕೂಡ ಪೇಸ್ಟ್ನ ಹಚ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. 2 ಸೈಡ್ನ ಫೋಲ್ಡ್ ಮಾಡಿ ಆದಮೇಲೆ ಈ ಕಡೆಯಿಂದ ನೀವು ಒಂದೊಂದು ಸಲನೂ ಹೀಗೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಪೇಸ್ಟ್ನ ಹಾಕ್ತಾ ಅದನ್ನು ರೋಲ್ ಮಾಡ್ಕೋತಾ ಬನ್ನಿ. ಇದೇ ರೀತಿಯಾಗಿ ನಾನು ಎಲ್ಲ ಎಲೆಗಳನ್ನು ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ರೋಲ್ ಮಾಡಿ. ಇವಾಗ ಅದಕ್ಕೂ ಮುಂಚೆನೇ ನಾವು ಕಡ್ಬಿನ ತಪ್ಪಲಿನ ಪ್ರೀಹೀಟ್ ಮಾಡಿರಬೇಕು. ನಾನು ಇದನ್ನು ರೋಲ್ ಮಾಡುವಾಗಲೇ ಪ್ರೀಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ. ನೀವು ಕಡ್ಬೆಲ್ಲನೂ ಹೇಗೆ ಬೇಯಿಸ್ತೀರಲ್ವ ಅದೇ ರೀತಿಯಾಗಿ ಇದು ಕೂಡ ಪ್ರೀಹೀಟ್ ಮಾಡಿಕೊಂಡ್ರೆ ಮುಗೀತು. ಇದಕ್ಕೇನು ಸ್ಪೆಷಲ್ ಇಲ್ಲ, ನಾನು ಮೊದಲೇ ಇಟ್ಟಿದ್ದೆ. ಇವಾಗ ನಾನು ಇದನ್ನು ಒಂದೊಂದೇ ಪತ್ರೊಡೆ ರೋಲ್ಸ್ನ ಕೂಡ ಸುತ್ತ ಇಡ್ತಾ ಬರ್ತಿದ್ದೀನಿ. ಇಟ್ಟು 40 ನಿಮಿಷಗಳ ಕಾಲ ನೀವು ಇದನ್ನು ಬೇಯಿಸಬೇಕಾಗುತ್ತೆ. ಇದನ್ನು ಕುಕ್ಕರಲ್ಲಿ ಕೂಡ ಮಾಡಬಹುದು, ಬಟ್ ಕಡ್ಬಿನ ತಪ್ಪಲಿ ಬೇಯಿಸೋದಾದರೆ ಸ್ಟೀಮಲ್ಲಿ ಅಂದರೆ ಈ ರೀತಿ ಖಂಡಿತವಾಗ್ಲೂ 40 ನಿಮಿಷ ಕಂಪ್ಲೀಟ್ ಬೇಕಾಗುತ್ತೆ ಇದು ಫುಲ್ ಬೇಯೋದಕ್ಕೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು 40 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಇವಾಗ 40 ನಿಮಿಷ ಆಗಿದೆ ಆ್ಯಂಡ್ ಪತ್ರೊಡೆ ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ. ನೀವು ಇದನ್ನು ತವಾ ಫ್ರೈ ಬೇಕಾದರೂ ಮಾಡ್ಬೋದು ಅಥವಾ ಹೀಗೆ ಬೇಕಾದರೂ ತಿನ್ಬೋದು. ಬೋತ್ ಆರ್ ಜಸ್ಟ್ ಆಸಮ್. ಪತ್ರೊಡೆನ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅದು ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಅದನ್ನು ಕಟ್ ಮಾಡ್ಕೊಳ್ತಾ ಬಂದಬೇಕು. ಇವಾಗ ನೀವು ಇದನ್ನು ತವಾ ಫ್ರೈ ಬೇಕಾದರೂ ಮಾಡಬಹುದು ಅಥವಾ ಹೀಗೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತವಾ ಫ್ರೈಗೆ ಒಂದು ತವಾ ಮೇಲೆ ಕೊಬ್ಬರಿ ಎಣ್ಣೆನ ಹಾಕಿ ಈ ಪೀಸಸ್ನ ಇಟ್ಟು ಫ್ರೈ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಿ. ನಮ್ಮ ಮಲೆನಾಡಿನ ಈ ಪತ್ರೊಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲೆನಾಡು ಹುಡುಗಿ ಯೂಟ್ಯೂಬ್ ಚಾನಲ್.